ಆಗಲೇ ಅವರೊಂದು ಪ್ರೀತಿಯಿಂದ ಮಾತು ಹೇಳಿದರು. ನನಗೆ ತುಂಬ ಕಷ್ಟ ಅನ್ನಿಸಿದಾಗ, ಭಾರ ಅನ್ನಿಸಿದಾಗ ಹೋಗಿ ಅವ್ರ ಮಾತು ಕೇಳ್ತೀನಿ ಅಂತ. ನನಗೊಂದು ತಮಾಷೆ ನೆನಪಾಗ್ತಿತ್ತು. ಒಂದು ಊರಲ್ಲಿ ಒಬ್ಬರು ಮನಃಶಾಸ್ತ್ರಜ್ಞ ಇದ್ದಂತೆ. ಅವನಿಗೆ ಸಾಕಷ್ಟು ಜನ ಬರೋರು, ನಮ್ಮ ಮನಸ್ಸಿಗೆ ಕಷ್ಟ ಆಗಿದೆ, ಡಿಪ್ರೆಷನ್ ಆಗಿದೆ, ಆತಂಕ ಆಗಿದೆ, ಏನಾದರೂ ಪರಿಹಾರ ತೋರಿಸಿ ಅಂತಿದ್ರಂತೆ. ಅವನೊಂದು ದಿವಸ ಸರ್ಕಸ್ ನೋಡೋಕ್ಕೆ ಹೋದ, ಮನಃಶಾಸ್ತ್ರಜ್ಞ. ಅಲ್ಲೊಬ್ಬ ಇರ್ತಾನಲ್ಲ, ವಿದೂಷಕ ಇರ್ತಾನೆ. ಆ ವಿದೂಷಕ ಹಾರಿ ಹಾರಿ ಕುಣಿದು ಕುಪ್ಪಳಿಸಿ ಏನೋ ನಾಟಕ ಮಾಡಿ ತಮಾಷೆ ಮಾಡ್ತಿದ್ದ. ಅದು ನೋಡಿ ಎಲ್ಲ ನಕ್ಕು 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 ಸಾಕಾಗ್ತಿತ್ತು. ಮನಃಶಾಸ್ತ್ರದ ಅನಿಸ್ತಂತೆ, ಯಾರಿಗಾದರೂ ಆತಂಕ ಆದರೆ, ಡಿಪ್ರೆಷನ್ ಆದರೆ ಅದನ್ನು ತೋರಿಸ್ಬೇಕು, ಡಿಪ್ರೆಷನ್ ಕಮ್ಮಿ ಆಗುತ್ತೆ. ಅವನ ಕಡೆ ಯಾರು ಬಂದರೂ ಹೇಳ್ತಿದ್ದಂತೆ, ಅಲ್ಲಿ ಹೋಗಿ ಡಿಪ್ರೆಷನ್ ಕಡಿಮೆ ಆಗುತ್ತೆ, ನೋಡ್ಕೊಂಬನ್ನಿ, ಆ ವಿದೂಷಕ ಕುಣಿಯೋದು ನೋಡ್ಕೊಂಬನ್ನಿ ಅಂತ ಹೇಳ್ತಿದ್ದಂತೆ. ಬಂದವ್ರಿಗೆಲ್ಲ ಕಳಿಸೋದು ಸರ್ಕಸ್ ನೋಡ್ಕೊಂಬನ್ನಿ ಅಂತ. ಒಂದು ದಿವಸ ಒಬ್ಬ ಬಂದು ಅವನ ಕಡೆಗೆ, ನನಗೂ ಬಹಳ ಡಿಪ್ರೆಷನ್ ಆಗಿದೆ ಸರ್, ಏನು ಮಾಡಬೇಕು? ಏನು ಚಿಂತೆ ಮಾಡಬೇಡ, ಸರ್ಕಸ್ಗೆ ಹೋಗು, ಆ ವಿದೂಷಕ ನೋಡ್ಕೊಂಬ ಅಂತ ಹೇಳಿದಂತೆ. ಅವನು ಅದಾಗಲ್ಲ ಸರ್ ಅನ್ನಂತ. ಯಾಕೆಂದ್ರೆ ನಾನೇ ವಿದೂಷಕ ಅನ್ನಂತವನು. ನಾನು ಕುಣಿದು ನಗಿಸ್ತೀನಿ, ಆದರೆ ಆಗ್ತದೆ. ಹಾಗಾದ್ರೆ ನನಗೆ ಡಿಪ್ರೆಷನ್ ಆಗಿದೆ ಅಂತಲ್ಲ. ಸುಮಾರು ಒಂದು 40 ವರ್ಷಗಳ ಹಿಂದೆ ಒಂದು ಲೇಖನ ಬರೆದು ನಾನು ಸ್ವಲ್ಪ ವಿವಾದಕ್ಕೊಳಗಾಗಿದ್ದೆ. ಆ ವಿವಾದದಿಂದ ನನ್ನ ತೊಂದರೆ ಏನಾಗಲಿಲ್ಲ. ನಾನೊಂದು ಆರ್ಟಿಕಲ್ ಬರೆದಿದ್ದೆ 83-84ರಲ್ಲಿ, 21ನೇ ಶತಮಾನ ಮಹಿಳೆಯರ ಶತಮಾನ ಅಂತ ಬರೆದಿದ್ದೆ. 21ನೇ ಶತಮಾನ ಮಹಿಳೆಯರ ಶತಮಾನ ಅಂತ. ಬಹಳಷ್ಟು ಜನ ನನ್ನ ಮೇಲೆ ಹಾರಿ ಬಿದ್ದರು, ಕ್ರೂರ ದೃಷ್ಟಿ ತೋರಿಸಿದ್ರು, ತಪ್ಪು ಬರೆದಿದ್ದೀರಿ, ಮಹಿಳೆಯರನ್ನ ಮೆಚ್ಚೋಕೆ ಹಿಂಗೆ ಬರೆದಿದ್ದೀರಿ ಅಂತೆಲ್ಲ ಹೇಳಿದರು. ಅದನ್ನು ಇವತ್ತಿಗೂ ನಂಬಿಕೆ ಇದೆ, 21ನೇ ಶತಮಾನ ಮಹಿಳೆಯರ ಶತಮಾನ ಅಂತ. ಅದು ಹೇಳಿದ್ದೆ ನಾನು. ಸುಮ್ಮನೆ ನಾವು ಲೇಖನ ಬರೆದಾಗ ಪ್ರಕಟ ಮಾಡೋರು ಹಾಗೆ ಮಾಡಲ್ಲ, ದಾಖಲೆ ಕೊಟ್ಟಿದ್ದೆ. ಬಹಳ ಹಿಂದೆ ಒಬ್ಬ ಕಿರಣ್ ಬೇಡಿ ಇದ್ದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು 50-60 ಜನ IPS ಆಫೀಸರ್ಸ್ ಹೆಣ್ಮಕ್ಳಿದ್ದಾರೆ. IAS ಆಫೀಸರ್ಸ್ ಎಷ್ಟು ಜನ ಇದ್ದಾರೆ, ವಿಜ್ಞಾನಿಗಳು ಎಷ್ಟು ಜನ ಇದ್ದಾರೆ. ಇವತ್ತು ನೀವು ಇಂಜಿನಿಯರಿಂಗ್ ಕಾಲೇಜ್ ಹೋಗೋ ಹುಡುಗರ ಹುಡುಗಿಯರ ಲೆಕ್ಕ ಹಾಕಿದರೆ, ಈ ವರ್ಷದ ಹೇಳೋದಾದರೆ 67% ಹೆಣ್ಮಕ್ಳಿದ್ದಾರಂತೆ ಇಂಜಿನಿಯರಿಂಗ್ ಹೋಗೋರು, ಮೆಡಿಕಲ್ಗೆ ಹೋಗೋರು ನೋಡಿದ್ದಾರೆ. ಇವರೆಲ್ಲ ಎಲ್ಲಿ ಹೋಗ್ತಾರೆ ಅಂತ, ಯಾವುದೋ ಒಂದು ಕಂಪನಿ ಸೇರ್ಕೋತಾರೆ ಅಂತ ಇಟ್ಕೊಳ್ಳೋಣ. ಪ್ರಾರಂಭಿಕ ಹಂತದಲ್ಲಿರ್ತಾರೆ. 20 ವರ್ಷ ಆಗೋ ಹೊತ್ತಿಗೆ ಅವ್ರು ಪಾಲಿಸಿ ಮೇಕಿಂಗ್ ಲೆವೆಲ್ಲಿ ಬಂದುಬಿಡ್ತಾರೆ ಅಲ್ವಾ. ಬಂದಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಆ ಸಂಸ್ಥೆಯ ರೂಪರೇಷೆಗಳನ್ನು ನಿರ್ಧಾರ ಮಾಡೋದ್ರಲ್ಲಿ ಮುಖ್ಯ ಪಾತ್ರ ವಹಿಸ್ತಾರೆ ಅವರು. ದೇ ವಿಲ್ ಬಿ ಇನ್ ದಿ ಪಾಲಿಸಿ ಮೇಕಿಂಗ್ ಡಿವಿಷನ್. ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಇನ್ನೊಂದು 20 ವರ್ಷ ಆಗೋ ಹೊತ್ತಿಗೆ ಬಹಳಷ್ಟು ಜನ ಮಹಿಳೆಯರು ರಾಜ್ಯಭಾರ ಮಾಡ್ತಾರೆ, ಆಡಳಿತ ನಡೆಸ್ತಾರೆ, ಸಂಸ್ಥೆಗಳನ್ನು ನಡೆಸ್ತಾರೆ. ಆ ನಡೆಸೋದ್ರಿಂದ ಸ್ವಲ್ಪ ನಮ್ಮಲ್ಲಿ ಇನ್ನೂ ಹೆಚ್ಚು ಸಂಸ್ಕಾರ ಜಾಸ್ತಿ ಬರುತ್ತೆ ನಮ್ಮ ಸಂಸ್ಥೆಗಳಲ್ಲಿ ಅಂತ ಹೇಳೋದು. ಅದಕ್ಕೆ ಪೂರಕವಾಗಿ ನಮ್ಮ ಭೀಮೇಶ್ವರ್ ಜೋಶಿ ಅವರು ಹೇಳಿದ ಹಾಗೆ, ನಮ್ಮ ಸಂಸ್ಕಾರವನ್ನು ನಾವು ಕಾಪಾಡ್ಕೋಬೇಕಾಗತ್ತೆ. ನಮ್ಗೆ ಬರೀ ಸಂಸ್ಕಾರ ಇದೆ ಅಂತ ಕೂತ್ಕೊಂಡು ತಾನಾಗೆ ಒಡೆಯೋದಲ್ಲ, ಅದನ್ನು ಬೆಳೆಸಬೇಕಾಗತ್ತೆ. ಅದು ಸಂಸ್ಕೃತಿ ಇದ್ದ ಹಾಗೆ. ನಾ ಸಂಸ್ಕೃತಿಯನ್ನು ಬೆಳೆಸಿದರೆ ಅದು ನನ್ನನ್ನು ಬೆಳೆಸುತ್ತೆ, ಇದ್ರೆ ಅದು ಬೆಳಲ್ಲ. ಅವ್ರು ಹೇಳಿದ್ರು 40ರ ಕೆಳಗಿನವ್ರು ಬರಬೇಕಾಗಿತ್ತು ಅಂತ. ಏನು ಚಿಂತೆ ಬೇಡ ಜೋಶಿ ಅವರೇ, ಇವ್ರು ಬಂದಿದ್ದಾರೆ 40ರ ಮೇಲಿನವರು, ಮುಂದಿನ ಸಲ 40ರ ಕೆಳಗಿನವರು ಬರ್ತಾರೆ. ಯಾಕೆ ಅಂದರೆ ಮೌಲ್ಯಗಳನ್ನು ಮಾತಾಡಿ ನಡೆಸೋಕ್ಕಾಗಲ್ಲ, ಮೌಲ್ಯಗಳನ್ನು ನಡೆದೇ ತೋರಿಸ್ಬೇಕಾಗತ್ತೆ. ಭಾಷಣ ಮಾಡಿ ಕಲಿಸೋಕ್ಕಾಗಲ್ಲ, ಲೇಖನ ಬರೆದು ಕಲಿಸೋಕ್ಕಾಗಲ್ಲ. ನಾನು ಒಂದಿಷ್ಟು ಶಾಲೆಗಳನ್ನು ನಡೆಸ್ತೀನಿ, ಪ್ರಪಂಚದಾದ್ಯಂತ ಒಂದು 100 ಶಾಲೆಗಳನ್ನು. ಒಂದು ಕಂಡೀಷನ್ ಹಾಕಿದ್ದೀನಿ ನಾನು, ಶಾಲೆಗೆ ಬರುವಂಥ ಪ್ರತಿಯೊಂದು ಮಗು ಬರುವಾಗ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬರಬೇಕು ಅಂತ. ಒಂದು ದಿವಸ ಒಬ್ಬರು ತಾಯಿ ನನಗೆ ಫೋನ್ ಮಾಡಿ ಅಳ್ತಾ ಇದ್ರು ಫೋನಲ್ಲಿ, ಸರ್ ನಮ್ಮ ಹುಡುಗ ಒಂದು ದಿವಸ ತಪ್ಪಿಸಲ್ಲ ಸರ್, ಈಗ ತಪ್ಪದೆ ನಮಸ್ಕಾರ ಮಾಡಿ ಹೋಗ್ತಾನೆ ಅಂತ. ದುಃಖ ಆಯ್ತಾ ನಿಮಗೆ ನಮಸ್ಕಾರ ಮಾಡಿದ್ದಕ್ಕೆ ಅಂತ ಕೇಳಿದೆ. ಇಲ್ಲ ಸರ್, ಮೊದಲು ಮಾಡ್ತಿರ್ಲಿಲ್ಲ ಅವನು ಅಂತ. ಅದು 2 ಕಾರಣಕ್ಕೆ ಮಾಡ್ತಿರ್ಲಿಲ್ಲ ಅವನು. ಮೊದಲು ಅವನು ಮಾಡುವಂತ ಯಾರೂ ಹೇಳಿರ್ಲಿಕ್ಕಿಲ್ಲ. 2ನೇದು ಬಹುಶಃ ನೀವು ಮನೇಲಿ ದೊಡ್ಡವರಿಗೆ ಮಾಡಿರ್ಲಿಕ್ಕಿಲ್ಲ. ಮನೇಲಿ ನೀವು ದೊಡ್ಡವ್ರು ನಮಸ್ಕಾರ ಮಾಡಿದ್ರೆ ಹೇಳೋದು ಬೇಕಾಗಿಲ್ಲ, ಮಕ್ಕಳಿಗೆ ತಾವೇ ಮಾಡ್ತಾರೆ ಅಲ್ವಾ. ನಾನು ಮಾಡದೇ ಇದ್ದದನ್ನ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ದಯವಿಟ್ಟು ತಿಳ್ಕೊಂಬಿಡಿ, ನಾನು ಮಕ್ಕಳಿಗೆ ನೀವು ಮಾಡು ಅಂತಂದ್ರೆ ನಮಸ್ಕಾರ ಮಾಡು ಅಂದ್ರೆ ಮಾಡಲ್ಲ, ಅದು ನಾ ಮಾಡಿ ತೋರಿಸ್ಬೇಕು. ಅದರಿಂದ ಬಹುದೊಡ್ಡ ಜವಾಬ್ದಾರಿ ನಾವು ಇಲ್ಲಿಂದ ಹೋದ ಮೇಲೆ ಇರುವಂತಹದ್ದು. ಸಂಸ್ಕೃತಿ ಬರೀ ನಾವು ಆಚರಣೆ ಮಾಡೋದನ್ನು ಮಕ್ಕಳಿಗೆ ಕಾಣಿಸೋ ಹಾಗೆ ಮಾಡಬೇಕು. ನಾನು ಬೇರೆ ದೇಶಕ್ಕೆ ಹೋದಾಗ ಎಲ್ಲರೂ ಅದೇ ಕೇಳ್ತಾರೆ, ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಕೊಡೋದು ಹೇಗೆ? ನನಗೆ ಅಮೇರಿಕನ್ ಡಾಲರ್ ಬೇಕು, ಭಾರತೀಯ ಸಂಸ್ಕೃತಿ ಬೇಕು. ಅಲ್ಲಿ ಬೇಕಾಗಿದೆ. ಅವ್ರು ಹೇಗೆ ಮಾಡೋದು? ನಾ ಹೇಳಿದೆ, ನೀವು ಮನೆಯಲ್ಲಿ ಕುಂಕುಮ ಹಚ್ಕೊಳ್ಳಲ್ಲ, ಕಾಲುಂಗ್ರ ಹಾಕ್ಕೊಳ್ಳಲ್ಲ, ಮಂಗಳಸೂತ್ರ ಬೇಕಾಗಿಲ್ಲ.
ಮತ್ತೆ ಯಾಕೆ ಬೇಕು ಅದು? ಮಕ್ಕಳಿಗೆ ಸಂಸ್ಕೃತಿ ಬೇಕು, ನಿಮಗೆ ಬೇಡ, ಅದು ಮಕ್ಕಳಿಗೆ ಹಾಕ್ಬೇಕು. ಆದ್ರಿಂದ ನಾವು ಮಕ್ಕಳಿಗೆ ಹೇಳೋದಕ್ಕಿಂತ ಮೊದಲು ನಾನು ನಡೆದು ತೋರಿಸ್ಬೇಕಾಗತ್ತೆ. ಹಾಗೆ ನಾನು ನಡೀದೆ ಹೋದ್ರೆ ಮಕ್ಕಳಿಗೆ ಹೇಳೋಕ್ಕಾಗಲ್ಲ. ಎಷ್ಟೋ ಸಲ ನಾವು ಹೇಳ್ತೀವಲ್ಲ, ಚೆನ್ನಾಗಿ ಓದ್ಬೇಕಪ್ಪ ನೀನು, ರ್ಯಾಂಕ್ ಬರಬೇಕು ಅಂತ ಹುಡುಗ ತಿರುಗಿ ಕೇಳಿಸಿ ನೀ ಅಷ್ಟೇ ರ್ಯಾಂಕ್ ಬಂದಿತ್ತು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀನಿ ನಾನು? ಅದರಿಂದ ಮೊದಲು ಆ ಸಂಸ್ಕೃತಿ ನಡೆಸ್ಕೋಬೇಕು. ಇನ್ನೊಂದು ದೊಡ್ಡ ನನ್ನ ಮನಸ್ಸಿಗೆ ಕಳವಳ ಆಗುವಂಥದ್ದು ಅಂದರೆ, ಒಂದು ನಮ್ಮ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ ಬರ್ತಿರೋವಂಥದ್ದು, ನಮ್ಮ ಹುಡುಗರು ಹುಡುಗಿಯರು ಬೇರೆ ಸಮಾಜಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಚಿಂತೆ ಆಗಿದೆ. ಯಾಕಾಗತ್ತೆ ಹೇಳಿ? ಅದು ಹಿಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇಲ್ಲಲ್ಲ. ಹಿಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇದ್ರೆ, ಇದು ಆಕರ್ಷಕವಾಗಿದ್ರೆ ಯಾಕೆ ಬಿಟ್ಟು ಹೋಗ್ತಾರೆ? ಆದ್ದರಿಂದ ಮಕ್ಕಳು ಬಿಟ್ಟು ಹೋಗ್ತಾರೆ ಅಂತ ಅವ್ರು ಕಂಪ್ಲೇಂಟ್ ಮಾಡೋದು ಬೇಡ ಅವ್ರ ಮೇಲೆ. ಅವ್ರು ಹಿಡ್ಕೊಳಕ್ ಆಗ್ಲಿಲ್ಲ ಅಂತ ನಮ್ಮ ಅಸಾಮರ್ಥ್ಯವನ್ನು ನಾವು ಹೇಳ್ಕೋಬೇಕಾಗಿದೆ ಈಗ. ಆದ್ದರಿಂದ ನಾವು ಗಟ್ಟಿಯಾಗಿ ನಮ್ಮ ಸಂಪ್ರದಾಯಗಳನ್ನು ಪಾಲಿಸೋಣ. ನಮ್ಮ ಎಷ್ಟು ಜನಕ್ಕೆ ನಮ್ಮ ಮಂತ್ರಗಳು ಬರ್ತದೆ ಹೇಳಿ? ಮಂತ್ರ ಬಂದ್ರು ಗಿಳಿಪಾಠ ಓದಿದಂಗೆ ಓದ್ತೀವಿ, ಅರ್ಥ ಗೊತ್ತಿಲ್ದಂಗೆ ಹೇಳ್ತೀವಿ ನಾವು. ಅದರಿಂದ ಒಂದು ದೊಡ್ಡ ಪ್ರಯತ್ನ ಆಗ್ಬೇಕಾದದ್ದು ನಮ್ಮ ಸಮಾಜದಿಂದ ಅಂದ್ರೆ, ನಮ್ಮ ಉಪನಿಷತ್ತುಗಳನ್ನ, ಮಂತ್ರಗಳನ್ನ ಸಂಸ್ಕೃತ ಕೂಡ ಬರದೇ ಇದ್ದವರಿಗೆ ಕೂಡ ಅರ್ಥ ಆಗುವ ಹಾಗೆ ಬರೀಬೇಕಾಗಿದೆ ಈಗ. ಸಂಸ್ಕೃತ ಕಲಿಸೋದಂತೂ ಬಹಳ ಮುಖ್ಯ. ಸಂಸ್ಕೃತ ಬಂದ್ರಂತೂ ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಸಂಸ್ಕೃತ ಬಂದ್ರೂ ಕೂಡ ಒಂದು ಅಪಾಯ ಅಂದ್ರೆ, ಬರೀ ಸ್ತೋತ್ರಗಳನ್ನ ಬಾಯ್ಪಾಠ ಮಾಡೋದ್ರಲ್ಲಿ ಹೋಗ್ಬಿಡುತ್ತೆ. ಬಾಯ್ಪಾಠ ಮಾಡಿದ್ರೆ ಪ್ರಯೋಜನ ಇಲ್ಲ, ಅರ್ಥ ಗೊತ್ತಾಗ್ಬೇಕಲ್ಲ. ಅರ್ಥ ಗೊತ್ತಾಗೋ ಹಾಗೆ ಸಂಸ್ಕೃತ ಗೊತ್ತಿಲ್ಲದವರಿಗೂ ಅದರ ಅರ್ಥ ತಿಳಿಯೋ ಹಾಗೆ ಕನ್ನಡದಲ್ಲಿ ಬರೀಬೇಕಾಗಿದೆ ಈಗ. ನಾವು ಬರೋ ತೋರಿಸ್ಬೇಕು ಅದನ್ನು, ಅದು ಮಾಡಬೇಕಾದದ್ದು. ಒಂದು ತಮಾಷೆ ಪ್ರಸಂಗ ಆಗಿತ್ತು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा। जय भारत जननी तनुजाते, जय हे कर्नाटका माते, ಎಲ್ಲಾದರೂ ಇರು, ಹೇತಾದರೂ ಇರು.